ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಈ ವರದಿಯನ್ನ ಕರ್ನಾಟಕಾದ್ಯಂತ ಸಾರ್ವಜನಿಕರು ನೋಡ್ಬೇಕಾಗಿರ್ತಕ್ಕಂಥ ಸ್ಟೋರಿ. ಯಾಕೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ, ಇಡೀ ರಾಜ್ಯದಲ್ಲಿ ಪೊಲೀಸ್ ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪೊಲೀಸ್ ಅಂತ ಅಂದ್ರೆ ಯಾರು? ಪೊಲೀಸ್ನವ್ರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು? ಈಗ ಇರ್ತಕ್ಕಂಥ ಪೊಲೀಸ್ನವರು ಏನ್ ಮಾಡ್ತಾ ಇದ್ದಾರೆ? ಪೊಲೀಸ್ನವರು ಜನರನ್ನ ಕಾಯ್ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತ ಜನರನ್ನ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ನಮ್ಮಂತ ಮಾಧ್ಯಮಗಳಿಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಇದು ತಪ್ಪಿದ್ದರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ನಾವು ಮಾಧ್ಯಮದವರು ನಿಮ್ಮಿದ್ರಿಗೆ ತೋರಿಸಬಹುದು ಸತ್ಯ ಅಸತ್ಯಗಳ ಬಗ್ಗೆ. ಅಕಾರ್ಡಿಂಗ್ ಟು ಲಾ ಏನ್ ಹೇಳುತ್ತೆ, ಇದಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳು ಏನಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಈ ಸ್ಟೋರಿ ಹಂಚ್ಕೊಂತೀನಿ. ಈ ಟ್ರಾಫಿಕ್ ಪೊಲೀಸ್ ಅಂತ ಬರ್ತಾರೆ. ಅವ್ರ ಟ್ರಾಫಿಕ್ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ? ಸಿವಿಲ್ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ? ಕ್ರೈಮ್ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ? ಇವರೆಲ್ಲರೂ ಸಮಾಜದ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತೇನಾಗ್ತಾ ಇದೆ? ಇವತ್ತು ಫೇಸ್ಬುಕ್ಗಳಲ್ಲಿ ಬರ್ತಕ್ಕಂಥ ಅಶ್ಲೀಲ ವಿಡಿಯೋಗಳು, ಅವ್ರನ್ನೇನ್ ಮಾಡ್ತಾ ಇದ್ದೀರಾ? ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥ ವ್ಯಕ್ತಿಗಳನ್ನ ಏನ್ ಮಾಡ್ತಾ ಇದ್ದೀರಾ? ಸೈಬರ್ನವ್ರಿಗೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಹಂತವಾಗಿ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಕಮಿಟ್ಮೆಂಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಈಗೇನೋ ಸರ್ಕಾರ ಪ್ರತಿ ಸ್ಟೇಷನ್ ಇಂದ ಇಷ್ಟು ಅಂತ ಮಾಡಿಕೊಡ್ಬೇಕು ಅಂತ ರೀಸೆಂಟ್ ಆಗಿ ಯಾರೋ ಜನಪ್ರತಿನಿಧಿ ಬಾಯಲ್ಲೇ ಕೇಳಿದೆ ನಾನು. ಒಂದೊಂದು ಸ್ಟೇಷನ್ ಇಂದ ಇಷ್ಟಿಷ್ಟು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತ. ಅದು ಎಷ್ಟು ಮಟ್ಟಿಗೆ ಸರಿ ಇದೆಯೋ ಅಥವಾ ಎಷ್ಟು ಮಟ್ಟಿಗೆ ತಪ್ಪಿದೆಯೋ ಅದನ್ನ ಯಾರು ಹೇಳಿದಾರೋ ಅದು ನಮಗೆ ಬೇಡ. ಆದ್ರೆ ಟ್ರಾಫಿಕ್ ಪೊಲೀಸ್ನವರು ಪ್ರತಿ ವೆಹಿಕಲ್ಗಳು ಚೆಕ್ ಮಾಡಿ ಜನರ ಒಂದು ತೊಂದರೆಗೆ ಕಾರಣರಾಗ್ತಾ ಇದ್ದಾರೆ. ಅದಕ್ಕೆ ತಮಗೆ ಅಂದ್ರೆ ಈ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ SP ಗಳಿಗೆ, ಯಾಕೆ ಅಂತ ಹೇಳಿದ್ರೆ, ಇಸ್ ಹೈಯರ್ ಅಥಾರಿಟಿ ಈಸ್ SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಬಟ್ ನಿಮಗೆ ರಾಜಕಾರಣಿಗಳ ಒತ್ತಡವಿದ್ದರೆ ದಯವಿಟ್ಟು ರಾಜಕಾರಣಿಗಳ ಒಂದು ಪ್ರಜರಿಗೋಸ್ಕರ ಜನರನ್ನ ಹಿಂಸೆ ಮಾಡಬೇಡಿ. ಇವತ್ತೇನಾಗ್ತಾ ಇದೆ, ಯಾವ ರೋಡಲ್ಲಿ ಹೋದ್ರೂ ಸಹ ಬರೀ ಪೊಲೀಸ್ನವ್ರದೇ ದರ್ಬಾರ್. ಯಾವ ರೋಡಲ್ಲಾದ್ರೂ ಹೋಗಿ, AVK ರೋಡಲ್ಲಾದ್ರೂ ಹೋಗಿ, ಅರಳಿ ಮರ ರೋಡಲ್ಲಾದ್ರೂ ಹೋಗಿ. ನಾನು ದಾವಣಗೆರೆ ವಿಚಾರ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ, ಯಾರು ಮಿಸ್ಗೈಡ್ ಆಗ್ಬೇಡಿ. ಸ್ಟೇಷನ್ ಮುಂದ್ಗಡೆನೆ ಇಲ್ಲೇ ಈಗ ರೀಸೆಂಟ್ ಆಗಿ ನಾನು ಬಂದೆ, ವಿದ್ಯಾನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ASI ಸಬ್ ಇನ್ಸ್ಪೆಕ್ಟರ್, ASI PC ಗಾಡಿಗಳು ಹಿಡಿತಾ ಇದ್ದಾರೆ ಇಲ್ಲೇ ರೀಸೆಂಟ್ ಆಗಿ. ಈಗ ಪ್ರೆಸೆಂಟ್ ನೋಡ್ಕೊಂಡ್ ಬಂದೆ. ಪ್ರೆಸೆಂಟ್ ಇದ್ರೆ ಹೇಳಿ, ಜನರಿಗೆ ಗೊತ್ತಾಗ್ಲಿ. ಇವತ್ತು ಒಬ್ಬ ರೈತ ಎಷ್ಟು ನೆಮ್ಮದಿಯಾಗಿದ್ದ, ಈಗ ರೇಟ್ ಎಂಬುದನ್ನ ಕಡಿಮೆ ಮಾಡ್ಬಿಟ್ಟು ಅವ್ರನ್ನು ನೆಮ್ಮದಿ ಕೆಡಿಸಿದ್ರು. ಯೋಧರು ಬಾರ್ಡ್ರಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಇವತ್ತು ಪೊಲೀಸು ರಾಜ್ಯ ಕಾಯ್ಬೇಕಾಗಿರ್ತಕ್ಕಂಥವ್ರು, ನೀವು ಸೇವಕರು, ನೀವೆಲ್ಲ ಜನಗಳಿಗೆ ಸೇವೆ ಮಾಡಕ್ ಬಂದಿರೋ ಸೇವಕರು, ಎಲ್ಲರೂ ಜನರ ಹಣದಲ್ಲಿ ಬದುಕ್ತಕ್ಕಂಥ ಸೇವಕರು. ಇವತ್ತು ಒಂದು ಇನ್ಸೂರೆನ್ಸ್ ಇಲ್ಲ, ಒಂದು RC ಕಾರ್ಡ್ ಇಲ್ಲ, ಒಂದು DL ಇಲ್ಲ ಅಂತ ಹಿಡಿತಾ ಇದ್ದೀರಲ್ಲ ನೀವೆಲ್ಲ. ಅವ್ರು ಏನಾದ್ರೂ ಇನ್ಸೂರೆನ್ಸ್ ಅಕಸ್ಮಾತ್ DL ಇಲ್ದಂಗೆ ಸತ್ರೆ ಒಬ್ರಿಗಾದ್ರೂ ನೀವು ಪರಿಹಾರ ಕೊಟ್ಟಿರೋದು ನಿಮ್ಮ ಹಿಸ್ಟ್ರಿಯಲ್ಲಿ ಇದೆಯಾ? ಇನ್ಸೂರೆನ್ಸ್ ಇದ್ರೆ ಇನ್ಸೂರೆನ್ಸ್ ಮಾಡಿಸ್ಕೊಂತಾರೆ, ಇಲ್ಲ ಅಂತಂದ್ರೆ ಮಾಡಿಸ್ಕೊಂತಾರೆ. ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಸತ್ತ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಬೆನ್ನೆತ್ಕೊಂಡು ಗಾಡಿಗಳು ಹಿಡಿತಾ ಇದ್ದಾರೆ. ಕೀ ತಗೊಳ್ಳೋದು ಯಾವ್ದೇ ನಿಮ್ ಸಂಸ್ಕೃತಿ. ಜನರು ಅಂತ ಹೇಳಿದ್ರೆ ದೇವ್ರು ಅಂತ ಹೇಳ್ಬೇಕು. ಅಂತ ದೇವ್ರುಗಳಿಗೆ ನೀವು ಈ ರೀತಿ ಹಿಂಸೆ ಮಾಡ್ತಾ ಇದ್ರೆ ಯಾರನ್ನ ನಂಬೇಕು ಹೇಳಿ? ಹೋಗ್ರಿ, ಬನ್ನಿ, ನಾನ್ ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ನಡೀತಾ ಇದೆ ಅಕ್ರಮ, ಎಲ್ಲೆಲ್ಲಿ ನಡೀತಾ ಇದೆ. ಆ ತರ ವಿಚಾರಗಳು ಬೇಡ. ಸ್ವಲ್ಪ ಬಲಿತಾ ಇದ್ದ ಅಂದ್ರೆ ಅವರಿಗೆ ರಾಜಕೀಯ ಸಪೋರ್ಟ್ ಇರುತ್ತೆ, ಅದಕ್ಕೆ ಬಕೀಟ್ ಹಿಡಿಯುವಂತ ವ್ಯಕ್ತಿಗಳಿರ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಅವ್ರು ಪ್ರೆಸರ್ ಆಗ್ತಾರೆ, ಅವ್ರು ಬಿಟ್ಬಿಡ್ತಾರೆ. ಯಾಕೆ ಜನಸಾಮಾನ್ಯರ ಬಗ್ಗೆ ಧ್ವನಿ ಎತ್ತದ ಯಾರು ಇಲ್ಲ ಅಂತನ ನಿಮ್ದು? ಯಾಕೆ ಹಿಡಿಬೇಕು? ಮೊದಲನೇದಾಗಿ ಗಾಡಿಗಳನ್ನ ಯಾಕೆ ಹಿಡಿಬೇಕು?
ಗಾಡಿಗಳನ್ನು ಹಿಡಿತೀರಾ, ಪ್ರೆಸ್ನರ್ದು ಹಿಡಿತೀರಾ, ಪಬ್ಲಿಕ್ ಇಂದು ಹಿಡಿತೀರಾ, ಪೊಲಿಟಿಷಿಯನ್ದು ಹಿಡಿತೀರಾ. ಇಲ್ಲ, ಪೊಲಿಟಿಷಿಯನ್ ಹಿಡಿಯಲ್ಲ, ಪಬ್ಲಿಕ್ ಅಷ್ಟೇ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಅದನ್ನ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ಜನರಿಗೆ ಭಾರವನ್ನಾಗ್ತಾ ಇದ್ದೀರಾ. ಮೊನ್ನೆ ರೀಸೆಂಟ್ ಆಗಿ ಒಂದು ನೋಡ್ತಾ ದಾವಣಗೆರೆ ವಿಚಾರವಾಗಿ, ಯಾರಿಗೂ 17 ವರ್ಷದ ಬಾಲಕ ಬೈಕ್ ಚಾಲನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ನಲ್ಲಿ ಸಿಗಿಬಿದ್ದಂತೆ. ಅದಕ್ಕೋಸ್ಕರ ಅವ್ನಿಗೆ 25,000 ರೂಪಾಯಿ ದಂಡ ಹಾಕಿದ್ದಾರೆ. ಇದೆ ಸ್ವಾಮಿ, ಕಾನೂನಲ್ಲಿ ಇದೆ. ಯಾರು ಕಾನೂನು ವಿರೋಧವಾಗಿ ಮಾತಾಡ್ತಾ ಇಲ್ಲ ನಾನು, ಕಾನೂನಲ್ಲಿ ಇದೆ. ಆದ್ರೆ ನೀವು ಆ 25,000 ರೂಪಾಯಿ ಹಾಕಿದಿರಲ್ಲ, ಆ ವ್ಯಕ್ತಿ ಕೊಡಕ್ಕೆ ಕೆಪಾಬಿಲಿಟಿ ಆಯ್ತಾ? ಅದು ನೀವು ಯೋಚನೆ ಮಾಡ್ಬೇಕು. 17 ವರ್ಷಕ್ಕೆ ನಿಮ್ಮ ಮನೆಗೆ ಯಾರ ಮಕ್ಳಿಗೆ ಕೊಡೋದೇ ಅಲ್ವಾ ನೀವು ಬೈಕ್ಗಳನ್ನ? ನಿಮ್ ಮಕ್ಳುಗಳು ಕಾಲೇಜಿಗೆ ಬೈಕ್ಗಳು ಕಳಿಸೇ ಅಲ್ವಾ? ಹೋಗ್ರಿ, ಫಸ್ಟ್ PUC ಸೆಕೆಂಡ್ PUC ಕಾಲೇಜಿಗೆ ಏಸು ಬೈಕ್ಗಳು ನಿಂತ್ಕೊಂಡಿರ್ತಾವ ನೋಡಿ ಕಾಲೇಜ್ ಒಳಗಡೆ. ಅಂತವ್ರು ಮಾಡೋದಿಲ್ಲ ನೀವು, ರೋಡ್ ಸೈಡಿಗೆ ಬಂದಾಗ ಮಾತ್ರ ಮಾಡೋದು. ಅವ್ರ ಕಡೆಯಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಹೇಳಿ ನೋಡೋಣ. ಸಮಾಜದ ಬದಲಾವಣೆ ಮಾಡಬೇಕು ನಿಜ, ಆದ್ರೆ ಇಲ್ಲಿ ಈ ಸ್ವಾರ್ಥಿಗಳ ಪ್ರಪಂಚ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವೆಲ್ಲ. ಏನಿದು ವೆಹಿಕಲ್ಗಳು ಹಿಡಿಯೋದಂತೆ, ನಿಲ್ಸೋದಂತೆ, ಇನ್ಶೂರೆನ್ಸ್ ಚೆಕ್ ಮಾಡೋದಂತೆ, ಹೆಲ್ಮೆಟ್ ಚೆಕ್ ಮಾಡೋದಂತೆ, DL ಚೆಕ್ ಮಾಡೋದಂತೆ. ಹೋಗ್ರಿ ಮಂಡಿಪೇಟೆಗೆ ಹೋಗ್ರಿ, MG ರೋಡಿಗೆ ಹೋಗ್ರಿ, ಪ್ಲಾಸ್ಟಿಕ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಎಷ್ಟು ಹೋರಾಟಗಾರರು ಹೋಗಿ ಅಲ್ಲಿ ಮಾಮೂಲಿಗಳು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಪ್ರಾಮಾಣಿಕ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಕರೆ ಮಾಡಿದ್ರೆ ಈಗ ಬರ್ತೀನಿ, 10 ನಿಮಿಷ ಬಿಟ್ಟು ಬರ್ತೀನಿ, 1/4 ಗಂಟೆ ಬಿಟ್ಟು ಬರ್ತೀನಿ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳ್ತೀರಾ. ಬರೀ ಅದೊಂದು ದಂಧೆ ಮಾಡೋರು ನೀಡಿದ್ರೆ ಸಾಕು. ನೀವು ಸಮಾಜವನ್ನು ಬದಲಾವಣೆ ಮಾಡ್ಬಿಡ್ಬೋದು. ದಾವಣಗೆರೆ ಒಂದು ವೆಹಿಕಲ್ಗಳಿಗೂ ನೀವು ಪೆನಾಲ್ಟಿ ಹಾಕ್ಲಿದ್ದಂಗೆ ಸರ್ಕಾರಕ್ಕೆ ಏನ್ ಮುಟ್ಟಿಸ್ಬೇಕು ಅಂತ ಇದೆಯಲ್ಲ, ಇದೆಯಾ ಇಲ್ವಾ? ಅದನ್ನ ಮಾಡಿ. ಸೊಸೈಟಿ ಅಕ್ಕಿಗಳನ್ನ ರಾಜರೋಷವಾಗಿ ಅಕ್ಕಿಗಳ ಸೊಸೈಟಿ ಅಂಗಡಿ ಮನೆ ಮನೆಗೆ ಹೋಗಿ ಹಾಕಿಸ್ಕೊಂಡು ರೆಡ್ ಹ್ಯಾಂಡ್ ಆಗಿ ಮಾರ್ತಕ್ಕಂಥ ವ್ಯಕ್ತಿಗಳನ್ನು ಹೋಗಿ ಹಿಡೀರಿ. ಅಟ್ಲೀಸ್ಟ್ ಯಾರಾದ್ರೂ ಫೋನ್ ಮಾಡಿದ್ರು ಹೋಗಿ ಸೀಸ್ ಮಾಡಿ. ಅವ್ರು ರಾಜಕಾರಣಿಗಳ ಜೊತೆಗಿದ್ದಾರೆ. ಸರಿ, ನಾನೇ ಕೊಟ್ಟಿದ್ದೀನಲ್ವೇ, ಇವತ್ತಿಗೆ 10 ತಿಂಗಳು ಆಯ್ತು. ಯಾವ ವ್ಯಕ್ತಿ ಎಲ್ಲಿ ಗೋಡೌನ್ ಇದೆ, ಅವನಿಗೆ ಹೆಸರೇನು, ಅವನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾನೆ, ಅವ್ರಿಗೆ ಯಾರ್ಯಾರ ರಾಜಕಾರಣಿಗಳ ಸಪೋರ್ಟ್ ಇದೆ, ಅವ್ರ ಫೋನ್ ನಂಬರ್ ಸಮೇತ ಕೊಟ್ಟಿದ್ದೀನಿ. ಏನ್ ಮಾಡಿದಿರಿ? ಏನು ಮಾಡಲ್ಲ ನೀವು. ಯಾರಾದ್ರೂ ಅಮಾಯಕರು ಸಿಕ್ಕರೆ ಸಾಕು, ಅವ್ರಿಗೆ 25,000 ರೂಪಾಯಿ ದಂಡ ಹಾಕಿ ಬಿಟ್ಬಿಡೋದು. ರಾಜಕಾರಣಿಗೆ ಮನವೊಲಿಸಿ ನೋಡಿ, ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ಈ ರೀತಿ ಇದೆ, ನಾವು ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ನೀವು ನಮಗೆ ತೊಂದರೆ ಮಾಡಬೇಡಿ. ನೀವು ತೊಂದರೆ ಮಾಡಿದ್ರೆ ಜನರಿಗೆ ನಾವು ನ್ಯಾಯ ಒದಗಿಸ್ಕೊಡಕ್ ಆಗಲ್ಲ. ಹಾಗಾಗಿ ಖಂಡಿತ ನೀವು MLA ಆಗಿರ್ಲಿ, ನೀವು MP ಆಗಿರ್ಲಿ, ಯಾಕಂದ್ರೆ ಇಲ್ಲಿ TPಗಳು ZPಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳದ್ದು ಏನ್ ಪ್ರೆಸರ್ ಇಲ್ಲ ಬಿಡಿ, ನನಗೆ ಗೊತ್ತಿದೆ. MLAಗಳು MP ಗಳದೇ ಅವಳಿ, ಯಾಕಂದ್ರೆ ಅವನೆಲ್ಲ ಪಾಪ ಟ್ರಾನ್ಸ್ಫರ್ಗಳು ಮಾಡೋದು. ಸಮಾಜಕ್ಕೆ ಒಳ್ಳೇದ್ ಮಾಡ್ರಿ. ಒಳ್ಳೆ ನಿಮಗೆ ಜನರ ಆಶೀರ್ವಾದ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ನೀವು ದುಡ್ಡು ಹಂಚಿ ಎಲೆಕ್ಷನ್ ನಲ್ಲಿ ಗೆದ್ದಿದಿರೋ, ಎಂಡ ಹಂಚಿ ಗೆದ್ದಿದಿರೋ, ಖಂಡ ಹಂಚಿ ಗೆದ್ದಿದಿರೋ ಬೇಡ. ಅಟ್ಲೀಸ್ಟ್ ಈಗ ಗೆದ್ದಿದ್ದೀರಲ್ಲ, ಗೆದ್ದ ಮೇಲೆ ಒಂದು ಚರಿತ್ರೆಯಲ್ಲಿ ಒಂದು ಹೆಸರಿರ್ಲಿ. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಯಾವ ತಾಲೂಕಿಗೆ ಹೋದ್ರು ಅದೇ ಗೋಳು, ಯಾವ ಜಿಲ್ಲೆಗೆ ಹೋದ್ರು ಅದೇ ಗೋಳು. ಇಡೀ ರಾಜ್ಯ ತುಂಬಾ ಬರೀ ಇದೇನಾ? ಏನ್ ಪೊಲೀಸ್ ಅಂದ್ರೆ ಯಾವ್ದಕ್ ಬೇಕು ಪೊಲೀಸು? ಸುರಕ್ಷಿತವಾಗಿಡಬೇಕಾಗಿರ್ತಕ್ಕಂಥ ನೀವೇ ಆರಕ್ಷಕರು. ನೀವು ಜನರನ್ನೆಲ್ಲ ಸುರಕ್ಷವಾಗಿಡಬೇಕು. ಇಲ್ಲಿ ಸುರಕ್ಷತೆ ಸತ್ತೋಗ್ಬಿಟ್ಟಿದೆ. ಯಾರು ಏನ್ ಕಂಪ್ಲೇಂಟ್ ಮಾಡ್ತಾರೆ, ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ? ಸತ್ಯ ಕೇಳೋನು ಯಾವತ್ತಿದ್ರು ಮೂಲೆ ಗುಂಪೆ ಅಂತಾರಲ್ಲ, ಆ ನಮೂನೆ ಆಗ್ಬಿಟ್ಟಿದೆ. ಯಾಕೆ? ಅವ್ರು ಸತ್ಯ ಕೇಳಕ್ ಹೋಗಿದ್ದೆ ತಪ್ಪ? ಗಾಡಿಗಳು ಹಿಡಿಯೋದು ನಿಮಗೆ ಸರಿ ಅನ್ಸುತ್ತಾ? ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ನೀವು ಬಂದಿರೋದಿಲ್ವಾ ಸರ್ಕಾರಿ ನೌಕರಿಗೆ?
ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಸೇವೆ ಮಾಡುವ ಒಂದು ಕರ್ತವ್ಯ. ನೀವು ಅದು ಮಾಡ್ತಾ ಇಲ್ಲ. ಮಾಡಿ. ನೀವು ಯಾರಾದ್ರೂ ರಾಜಕಾರಣಿಗಳು, ಪ್ರಬಲ ವ್ಯಕ್ತಿಗಳು ನಿಮ್ಮ ಮೇಲೆ ಧಮಕಿಗಳನ್ನ ಮಾಡಿದರೆ ಪ್ರಾಮಾಣಿಕ ಹೋರಾಟ ತಿಳಿಸ್ರಿ. ಇದಾರೆ ಪ್ರಾಮಾಣಿಕತೆ ಸತ್ತೋಗಿಲ್ಲ, ಇನ್ನೂ ಇದಾರೆ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥ ವ್ಯಕ್ತಿಗಳು. ಎಲ್ಲರೂ ಭ್ರಷ್ಟರಾಗಿರಲ್ಲ, ಹಾಗಂತ ಎಲ್ಲರೂ ಒಳ್ಳೆಯವರಾಗಿರಲ್ಲ. ಆದ್ರೆ ಒಳ್ಳೆ ವಿಚಾರಗಳನ್ನ ಸಾಯಿಸ್ಬಿಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದಾವಲ್ಲ ಧಮಕಿಗಳು, ಹಾರಾಟಗಳು, ಹೋರಾಟಗಳು, ಓಲಾಟಗಳು ಅಂತನ್ನೆಲ್ಲ ಒಳಗಾಕ್ರಿ. ಯಾರು ಬೇಡ ಅಂತ ಹೇಳಿದ್ರು? ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ನ್ಯಾಯ ಇರುತ್ತೋ, ಎಲ್ಲಿ ನಿಷ್ಠೆ ಇರುತ್ತೋ ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದೋದಿಕ್ಕೆ ಹುಡುಗರು ಬೇಜಾರಾಗ್ತಿದಾವ್ರಿ. ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾ ಇಲ್ಲ. ಅಂತದ್ರ ಬಗ್ಗೆ ಮಾಹಿತಿ ಕೊಡಿ ಜನರಿಗೆ. ಈ ತರ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀವು ಕೊಡಬೇಕಾಗಿರ್ತಕ್ಕಂಥ ಪೊಲೀಸ್ನವರು ನಿಜವಾದ ಕಳ್ಳರನ್ನ ಹಿಡಿರಿ. ನಾನಿಲ್ಲಿ ಯಾರನ್ನು ದ್ವೇಷಿಸ್ತಾ ಇಲ್ಲ. ಕ್ಲಬ್ಗಳು ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ, ಅಂತ ಕ್ಲಬ್ಗಳು ರೈಡ್ ಮಾಡಿ. ದುಡ್ಡಿದ್ದಂತವ್ರು ಏನ್ ಮಾಡಿದ್ರು ಸುಮ್ಮನಿರ್ತೀರಾ? ದುಡ್ಡಿಲ್ದಂತ ಬಡ ಬಗ್ಗನ ಮೇಲೆ ಕೇಸ್ ಮಾಡ್ತೀರಾ? ಅವಾಗ ಮನನೊಂದು ಮಾತಾಡ್ತಾ ಇರ್ತೀನಿ ನಾನು ಅಷ್ಟೇನೆ. ಅದು ಬಿಟ್ರೆ ನಿಮ್ಮ ಮೇಲೆ ನಮ್ಗೇನಾದ್ರೂ ದ್ವೇಷ ಇದೆಯಾ? ನಿಮ್ಮ ಮೇಲೆ ನಮ್ಗೇನಾದ್ರೂ ಅಸೂಯೆ ಇದೆಯಾ? ನೀವು ಸಂಬಳ ತಗಂತೀರಾ ಅಂತ ಏನಾದ್ರೂ ನಾವು ಕಿಂಚಿತ್ತು ಮಾತಾಡ್ತಾ ಇದೀವಾ? ಪ್ರಾಮಾಣಿಕತೆಯಿಂದ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ಅಷ್ಟೇ ನಾವು. ನೋಡಿ ಎಷ್ಟು ಗಾಡಿಗಳು ಹಿಡಿತಾರೆ, ಯಾವ ತರ ಮಾತುಗಳನ್ನ ಆಡ್ತಾರೆ. ಪೊಲೀಸ್ನವರು ಅಂತ ಹೇಳಿದ್ರೆ ಅವರೇ ಸರ್ವಾಧಿಕಾರಿನ? ಒಬ್ರು SP ಬಾಯಲ್ಲೂ ಬರೋದಿಲ್ಲ, ಒಬ್ಬ ಕಾನ್ಸ್ಟೇಬಲ್ ಬಾಯಲ್ಲಿ ಆತರ ಬರ್ತಾ ಇದ್ದಾವೆ. ಯಾರೋ 3 ಜನ ಅಮಾನತು ಮಾಡಿದ ತಕ್ಷಣ, ಯಾರೋ 5 ಜನ ಅಮಾನತು ಮಾಡಿದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಬದಲಾವಣೆ ಆಗುತ್ತೆ ಅನ್ನೋದಾಗಿದ್ರೆ ಅದೇ ಅಸ್ತ್ರ ಮಾಡ್ಕೋಬಹುದಾಗಿತ್ತು. ಬಟ್ ಐಆರ್ ಆಫೀಸರ್ಗಳು ಅದೇ ತರನೇ ಇರ್ತಾರೆ. ಕೆಲವೊಬ್ಬ ಐಆರ್ ಆಫೀಸರ್ಗಳು ಅದೇ ತರ ಇರ್ತಾರೆ. ಅವ್ರು ಹೇಳಿದ್ದಾರೆ ಇವ್ರು ಕೇಳಲೇಬೇಕಾಗಿರುತ್ತೆ. ಎಂತೆಂತ ಉದಾಹರಣೆಗಳು ನಾವು ನೋಡಿರಲ್ಲ ಹೇಳಿ. ದಯವಿಟ್ಟು ನಾನು ಎಲ್ಲಾ ಪೊಲೀಸ್ನವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಾಡಿನ ಜನತೆಯ ಮೇಲೆ ಭಾರ ಹಾಕ್ಬೇಡಿ. ನಾಡಿನ ಜನತೆ ಇರೋದ್ರಿಂದಲೇ ನೀವೆಲ್ಲ ಅಷ್ಟೊಂದು ಜನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕಾರಣಿಗಳಿಂದ ಸೇರಿ ಹೇಳ್ತೀನಿ ನಾನು. ರಾಜಕಾರಣಿಗಳು ಇವತ್ತು ಲಕ್ಷಗಟ್ಟಲೆ ಅವ್ರವ್ರೇ ಕಮಿಟ್ಮೆಂಟ್ಗಳು ಮಾಡ್ಕೊಂಡು ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಕೊಂಡು 2.5-3 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಸಂಬಳ ತಕ್ಕಂದ್ರು ಸಮೇತ ಜನ ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾರೆ. ಇವತ್ತಲ್ಲ ನಾಳೆ ಅಂತ ಸುಮ್ಮನಿದ್ದಾರೆ. ನಾಳೆ ನಿಮ್ಮ ಏನಾದ್ರೂ ಪಿನ್ ಟು ಪಿನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಅದೇ ಜನ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ತಾರೆ. ನಿಮ್ಮ ಮನೆ ಕರೆಂಟ್ ಬಿಲ್ ಇಂದ ಹಿಡಿದು, ಮನೆ ಬಾಡಿಗೆಯಿಂದ ಹಿಡಿದು, ಮನೆ ಮೊಬೈಲ್, ನೀವು ಮಾತಾಡೋ ಮೊಬೈಲ್ ವರೆಗೂ, ಔಟ್ ಆಫ್ ಕಂಟ್ರಿ ಖರ್ಚುವರೆಗೂ, ನಿಮ್ಮ ಮನೆಗೆ ಅಟ್ ಪ್ರೆಸೆಂಟ್ ರೇಷನ್ ಇಂದ ಹಿಡಿದು ಪ್ರತಿಯೊಂದು ಸಹ ಸಮಾಜದ ಹಣದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾಯಕರುಗಳು ನೀವೆಲ್ಲ. ಜನನಾಯಕರಾಗ್ರಿ, ಜನಸೇವಕರಾಗ್ರಿ. ಏನು ಹೈಕಮಾಂಡ್ ಹೇಳ್ಬಿಡ್ತು, ನಾವು ಮಾಡಿಬಿಟ್ವಿ ಬಿಡಿ. ನಿಮ್ಮೂರಲ್ಲಿ ನೀವು ರಾಜರಾಗಿ. ಪೊಲೀಸ್ ವ್ಯವಸ್ಥೆಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಪ್ಲೂಯೆನ್ಸ್ ಇರ್ಲಿ ಇರದೇ ಇರ್ಲಿ, ಸತ್ಯ ಯಾವ ಕಡೆ ಇರುತ್ತೆ ಆ ಕಡೆ ಸಪೋರ್ಟ್ ಮಾಡಿ. ದಯವಿಟ್ಟು ಹಿಡಿರಿ ಸೊಸೈಟಿ ಅಕ್ಕಿ ಮಾರಂತ ವ್ಯಕ್ತಿಗಳನ್ನ, ಪ್ಲಾಸ್ಟಿಕ್ ಮಾರಿ ಸಮಾಜ ಹಾಳು ಆಗ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ, ಹೋಗಿ ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ, ಸರ್ಕಾರಿ ಇಲಾಖೆಗಳಲ್ಲಿ ಹೋಗಿ 500,000 ರೂಪಾಯಿಗೆ ಕೈ ಚಾಚತಕ್ಕಂಥ ವ್ಯಕ್ತಿಗಳನ್ನ. ನಾಡಿನ ಜನ ನನಗೆ ಅನ್ನ ಹಾಕುತ್ತೆ, ಆ ನಾಡಿನ ಜನಕ್ಕೋಸ್ಕರನಾದ್ರೂ ನಾನು ಸತ್ಯ ಹೇಳ್ಬೇಕಲ್ವಾ? ಮಾನವೀಯತೆ ಅಂತ ಒಂದಿರ್ಲಿ. ಯಾವುದೇ ಮಾಧ್ಯಮ ಆಗಿರ್ಲಿ, ಸೋಷಿಯಲ್ ಮಾಧ್ಯಮ ಆಗಿರ್ಲಿ, ಡಿಜಿಟಲ್ ಮಾಧ್ಯಮ ಆಗಿರ್ಲಿ, ಸ್ಯಾಟಲೈಟ್ ಮಾಧ್ಯಮ ಆಗಿರ್ಲಿ, ಪತ್ರಿಕೋದ್ಯಮ ಆಗಿರ್ಲಿ, ನಾನು ಹೇಳೋದು ನಾವೆಲ್ಲರೂ ಇರೋದು ಸಮಾಜದ ಬದಲಾವಣೆಗೆ. ಎಲ್ಲಿ ತಪ್ಪು ನಡೆದಿರುತ್ತೋ ಆ ತಪ್ಪುಗಳನ್ನ ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದು. ನೋಡಿ, ಪೊಲೀಸ್ ವ್ಯವಸ್ಥೆ ಆದಷ್ಟು ಬೇಗ ಬದಲಾವಣೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಮುಂದೆ ಜನರಿಗೆ ತೊಂದರೆ ಆಗ್ಬಾರ್ದು. ಹೋಮ್ ಮಿನಿಸ್ಟ್ರೇ, ಸ್ವಲ್ಪ ಗಮನ ಕೊಡಿ. ನಮಸ್ಕಾರ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.